ಸಿನಿಮಾದ ಸರ್ಸೆ ಸೆರಗ ಸರ್ಸೆ ಹಾಡಿಗೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ನಿರ್ದೇಶಕ ಪ್ರೇಮ್ ಪತ್ನಿ ರಕ್ಷಿತಾ ಬೇಸರವನ್ನು ಹೊರಹಾಕಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕವಾಗಿ. ಕೇಡಿ ಹಾಡಿಗಿಂತ ಈ ರೀತಿಯ ಸಾಹಿತ್ಯ ಇರುವಂತಹ ನೂರಾರು ಹಾಡುಗಳಿವೆ. ಆದರೆ ಪ್ರೇಮ್ ಸಿನಿಮಾಗೆ ಯಾಕೆ ಈ ರೀತಿಯ ವಿರೋಧ ಅನ್ನೋದು ರಕ್ಷಿತಾ ಅವರ ಪ್ರಶ್ನೆ. ಇದೇ ಶೈಲಿಯ ಬಾಲಿವುಡ್ನಲ್ಲೂ ಸಾಕಷ್ಟು ಹಾಡುಗಳಿವೆ, ಅಲ್ಲಿ ಯಾರೂ ಕೂಡ ಧ್ವನಿ ಎತ್ತಲ್ಲ. ಆದರೆ ಈ ಸಿನಿಮಾಗೆ ಮಾತ್ರ ನೆಗೆಟಿವಿಟಿಯನ್ನ ಕಾರಲಾಗ್ತಾ ಇದೆ, ಇದು ಸರಿಯಾದಂತಹ ನಡೆ ಅಲ್ಲ ಅಂತ ಬೇಸರಗೊಂಡಿದ್ದಾರೆ. ಸರ್ಸೆ ಸೆರಗ ಸರ್ಸೆ ಹಾಡಿಗೆ ಟೀಕೆಗಳು ವ್ಯಕ್ತವಾಗ್ತಾ ಇರೋ ಹಿನ್ನೆಲೆಯಲ್ಲಿ ರಕ್ಷಿತಾ ಅವರ ಪೋಸ್ಟ್ ಇದು. ಸುದೀರ್ಘ ಪೋಸ್ಟ್ ಅನ್ನ ಹಾಕೋ ಮೂಲಕವಾಗಿ ತಮಗೇನು ಆಗ್ತಾ ಇದೆ, ತಮಗೆ ಏನು ಅನ್ನಿಸ್ತಾ ಇದೆ, ಈ ಬೇಸರ ಏನು ಅನ್ನೋದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ. ಯಾಕೆ ಪ್ರೇಮ್ ಸಿನಿಮಾಗಳಿಗೆ ಈ ರೀತಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಪ್ರೇಮ್ ಸಿನಿಮಾಗಳಿಗೆ ಒಳ್ಳೆ ರೀತಿಯಲ್ಲೂ ಕೂಡ ಸಪೋರ್ಟ್ ಮಾಡಿದ್ದಾರೆ, ಸಿನಿಮಾಗಳನ್ನ ಒಪ್ಕೊಂಡಿದ್ದಾರೆ. ಈ ಹಾಡು, ಈ ಸಿನಿಮಾದ ಹಾಡು ಅಥವಾ ಸಿನಿಮಾ ಬರಬೇಕು ಅಂತ ಕಾಯ್ತಾ ಇರುವ ಅಭಿಮಾನಿ ಬಳಗವೂ ಕೂಡ ದೊಡ್ಡದಿದೆ. ಹಾಗಂದ ಮಾತ್ರಕ್ಕೆ ಪ್ರೇಮ್ನ ರಿಜೆಕ್ಟ್ ಮಾಡಿದ್ದಾರೆ, ಅವ್ರನ್ನ ತಾತ್ಸಾರವಾಗಿ ನೋಡ್ತಿದ್ದಾರೆ ಅಂತ ಅಲ್ವಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಭಾರತೀರಿಂದ. ಭಾರತಿ, ಈಗ ಸಿನಿಮಾ ಟೀಮ್ ಎಲ್ಲಾ ಕಡೆಗಳಿಂದಲೂ ರಕ್ಷಿತಾ ಪ್ರೇಮ್ ಇರಬಹುದು ಇದನ್ನ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ವಿನಃ ಅಭಿಮಾನಿಗಳಿಗೆ ನೋವಾಗಿದ್ರೆ ಚೇಂಜ್ ಮಾಡ್ಕೊಳ್ತೀವಿ ಅನ್ನುವಂತಹ ಮನಸ್ಥಿತಿ ತೋರಿಸ್ತಾ ಇಲ್ಲ. ಏನ್ ಹೇಳ್ತಾರೆ ಹಾಗಿದ್ರೆ? ಮುಂದಿನ ದಿನಗಳಲ್ಲಿ ಏನೇ ಮಾಡಿದ್ರು ಕೂಡ ಅಭಿಮಾನಿಗಳಿಗೋಸ್ಕರನೇ ಮಾಡೋದ್ರಿಂದ ಅವರಿಗೆ ಇಷ್ಟವಾಗದೆ ಇದ್ಮೇಲೆ ಏನ್ ಕೊಟ್ಟೇನ್ ಪ್ರಯೋಜನ? ಹೌದು ದಿವ್ಯ ಜ್ಯೋತಿ, ಕೆಡಿ ಚಿತ್ರದ ಈ ಹಾಡಿಗೆ ವ್ಯಾಪಕ ಟೀಕೆ ವಿರೋಧ ವ್ಯಕ್ತವಾಗ್ತಿದ್ದ ಹಿನ್ನೆಲೆಯಲ್ಲಿ ರಕ್ಷಿತಾ ಪ್ರೇಮ್ ಅವರು ಅವರ ಸ್ಟೋರಿಯಲ್ಲಿ, ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತುಂಬಾ ಸುದೀರ್ಘವಾಗಿ ಪದಗಳ ಮೂಲಕ ಬೇಸರವನ್ನ ಹೊರಹಾಕಿದ್ದಾರೆ. ಅಂದ್ರೆ ಪ್ರೇಮ್ಗೆ ಯಾಕೆ ಹೀಗಾಗುತ್ತೆ, ಹಾಗಾದ್ರೆ ದ್ವಂದ್ವಾರ್ಥ ಇರುವಂತಹ ಯಾವುದೇ ಹಾಡುಗಳು ಬಂದೇ ಇರಲಿಲ್ವಾ, ಅದನ್ನೆಲ್ಲ ನೀವು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಈ ಹಾಡನ್ನ ಯಾಕೆ ನೀವು ಇಷ್ಟೊಂದು ವಿರೋಧ ಮಾಡ್ತಿದ್ದೀರಾ ಅನ್ನೋದು ಅವರ ಪ್ರಶ್ನೆ. ಜೊತೆಗೆ ಬಾಲಿವುಡ್ನಲ್ಲೂ ಕೂಡ ಸಾಕಷ್ಟು ಇಂತಹ ಹಾಡುಗಳು, ಇಂತಹ ಲಿರಿಕ್ಸ್ ಒಳಗೊಂಡ ಹಾಡುಗಳು ಬಂದಿವೆ. ಆದರೆ ಅದನ್ನ ದ್ವಂದ್ವಾರ್ಥ ಮಾಡಿಕೊಂಡು ಯಾಕೆ ವಿವಾದ ಸೃಷ್ಟಿ ಮಾಡ್ತಿದ್ದೀರಿ ಅಂತ ಹೇಳಿ ಅವರು ಜನರನ್ನ, ಅಭಿಮಾನಿಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಆದರೆ ಹಿಂದೆ ಪ್ರೇಮ್ ಅವರು ರಚಿಸಿದ ಹಾಡುಗಳಿಗೆ ಇದೇ ಜನರು ಇಷ್ಟಪಟ್ಟಿದ್ರು. ಆದರೆ ಇಂಥದ ಐಟಮ್ ಹಾಡುಗಳಿಗೂ ಕೂಡ ಪ್ರೇಮ್ ಅವರು ಸಾಹಿತ್ಯ ಬರೆದಿದ್ರು. ಆದರೆ ಅದು ಯಾವುದನ್ನು ವಿರೋಧ ವ್ಯಕ್ತಪಡಿಸಿರ್ಲಿಲ್ಲ. ಆದರೆ ಎಲ್ಲೋ ಒಂದ್ ಕಡೆ ಒಂದೋ ಎರಡೋ ಸಾಹಿತ್ಯದಲ್ಲಿ ಒಂದು ದ್ವಂದ್ವಾರ್ಥ ಇತ್ತೋ ಏನೋ, ಅದಕ್ಕೋಸ್ಕರ ಸುಮ್ಮನಿದ್ರೋ ಏನೋ ಆಡಿಯನ್ಸ್, ಅಂದ್ರೆ ಅವರ ಅಭಿಮಾನಿಗಳಿರ್ಬೋದು, ಜನರಿರ್ಬೋದು. ಆದರೆ ಇದರಲ್ಲಿ ಸಂಪೂರ್ಣವಾಗಿ ಸರ್ಸೆ ಸೆರಗ ಸರ್ಸೆ ಹಾಡಿನಲ್ಲಿ ಸಂಪೂರ್ಣವಾಗಿ ಆರಂಭದಿಂದ ಕೊನೆವರೆಗೂ ದ್ವಂದ್ವಾರ್ಥದ ಲಿರಿಕ್ಸ್ಗಳೇ ಬರ್ತಾ ಹೋಗ್ತವೆ. ಹೀಗಾಗಿ ಅದು ಜನರಿಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಇನ್ನು ರಕ್ಷಿತಾ ಪ್ರೇಮ್ ಅವರು ಹಾಡಿನ ಬಿಡುಗಡೆ ಸಂದರ್ಭದಲ್ಲಿ ಇದ್ರು ಕೂಡ, ಜೊತೆಗೆ ಅವ್ರನ್ನು ಕೂಡ ಪ್ರಶ್ನೆ ಮಾಡಲಾಗಿತ್ತು, ಯಾಕೆ ರಕ್ಷಿತಾ ಅವರು ಈ ಹಾಡನ್ನ ನೋಡಿಲ್ವೇ, ಪ್ರೇಮ್ ಅವರೇ ನೀವು ರಕ್ಷಿತಾ ಅವರಿಗೆ ಈ ಹಾಡನ್ನ ಸಾಲನ್ನ ತೋರಿಸಿದ್ರ, ಅವ್ರಿಗೆ ಗೊತ್ತಾ ಈ ಹಾಡು, ಇದರ ಅರ್ಥ ಗೊತ್ತಾ, ಈ ತರದೆಲ್ಲ ಹೇಳಿ ಟ್ಯಾಗ್ ಮಾಡಲಾಗಿತ್ತು, ಟ್ರೋಲ್ ಮಾಡಲಾಗಿತ್ತು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ರಕ್ಷಿತಾ ಪ್ರೇಮ್ ಅವರು ಇದೀಗ ಪೋಸ್ಟ್ ಮಾಡಿ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಭಾರತಿ ನಿಮ್ಮೆಲ್ಲ ಮಾಹಿತಿಗೆ. ಸಿನಿಮಾ ರಿಲೀಸ್ ಆದ್ಮೇಲೆ ಈ ಹಾಡಿಗೆ ವಿರೋಧ ವ್ಯಕ್ತವಾಗಿ ಆಗ ಚೇಂಜ್ ಮಾಡಬೇಕು ಅಂತ ಬಂದಿದ್ರೆ ಸಮಸ್ಯೆ ಅಂತಾನೆ ಅಂದ್ಕೊಳ್ಬಹುದಿತ್ತು. ಬಟ್ ಈಗ ನಿಮ್ಗೊಂದು ಅವಕಾಶ ಇದೆ, ರಿಲೀಸ್ಗೂ ಮುಂಚೆನೆ ಒಂದು ಚೇಂಜ್ ಮಾಡ್ಕೊಳ್ಳೋ ಅವಕಾಶ. ಲೆಟ್ಸ್ ಸಿ ಏನ್ ಮಾಡುತ್ತೆ ಟೀಮ್ ಅಂತ.